ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ. ಸೊ ಒಬ್ಬ ಬಾರ್ ಓನರ್, ನನ್ನ ಸ್ಥಳ ಎಲ್ಲಿ ಅಂತ ಹೇಳಲ್ಲ, ಆಮೇಲೆ ಹೇಳ್ತೀನಿ ನಿಮಗೆ. ಒಬ್ಬ ಬಾರ್ ಓನರು ಅವನೇನು ಮಾಡ್ದ, ಈ ಹಬ್ಬಕ್ಕೆ ಯಾವುದು ದಸರಾ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸ್ತಾರಲ್ಲ, ಆ ಥರ ಎಲ್ಲ ಬಾರೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟವನು. ಕ್ಲೀನ್ ಮಾಡಿಸಿದ್ಮೇಲೆ ಆ ಕ್ಲೀನ್ ಮಾಡಬೇಕಾದ್ರೆ ಮನೇನೂ ಕ್ಲೀನ್ ಮಾಡಬೇಕಾಯ್ತು. ಮನೆಯಲ್ಲಿ ಕೆಲವೊಂದೆಲ್ಲ ಪರ್ಸ್ನಲ್ ಐಟಮ್, ಸ್ವಲ್ಪ ಶ್ರೀಮಂತ ಆಗಿರೋದ್ರಿಂದ ಒಡವೆ ಅವು ಎಲ್ಲ ಇರ್ತವೆ, ಬ್ಲ್ಯಾಕ್ ಮನಿ ಅಂತ ಇಟ್ಕೊ. ಅದಕ್ಕೋಸ್ಕರ ಯಾರನ್ನೂ ಕೆಲಸದವ್ರನ್ನ ಕರೆಸಿಲ್ಲ, ಹೆಂಡತಿ ಗಂಡನ ಕರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಕ್ಲೀನ್ ಮಾಡಿಸಿದಾಗ ಒಂದು ಜನ್ಮ ಜಾತಕ ಸಿಕ್ತು ಅವನದು, ಆಯಪ್ಪನಿಗೆ ಆಲ್ರೆಡಿ ವಯಸ್ಸೆಷ್ಟು ಅಂದರೆ 52 ವರ್ಷ. ಜನ್ಮ ಜಾತಕ ಸಿಕ್ಕಿದ ಮೇಲೆ ಅದನ್ನು ತೊಗೊಂಡು ಬಂದು ಕುಂತ್ಕೊಂಡು ನೋಡ್ತಾವನೆ, ಅಂದರೆ ಅದನ್ನೆಲ್ಲ ಓದ್ತಾವನೆ. ಈಗ 52 ವರ್ಷ ಆಗಿರೋದ್ರಿಂದ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅವನು ಏನೇನಾಗಿದೆ ಅದರಲ್ಲೆಲ್ಲ ಬರೆದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಒಂದು 100 ಪೇಜ್ ಪುಸ್ತಕ. ಸೊ ನಿನಗೆ ಬಾಲ್ಯ ಈ ಥರ ಇರ್ತದೆ, ಯೌವನ ಈ ಥರ ಇರುತ್ತೆ, ಅದಾದಮೇಲೆ ಹಿಂಗೆ ಆಕ್ಸಿಡೆಂಟ್ ಆಗುತ್ತೆ, ಮದುವೆ ಆಗುತ್ತೆ, ನಿನಗೆ 3 ಮಕ್ಕಳಾಗ್ತವೆ, ಈ ಥರ ಎಲ್ಲ ಬರೆದಿದೆ. ಅದಾದಮೇಲೆ ನೀನು ರಾಜಕೀಯಕ್ಕೆ ಬರ್ತೀಯಾ, ಅಲ್ಲಿ ಸೋತೋಗ್ತೀಯಾ, ಅದಾದಮೇಲೆ ನೀನು ವ್ಯಾಪಾರ ಮಾಡ್ತೀಯಾ. ಸೊ ಹಿಂಗೆಲ್ಲ ಬರೆದಿದ್ದಾರೆ. ಇದೆಲ್ಲ ಬರೆದಿರೋದು ಕರೆಕ್ಟಾಗಿ ಇದೆ ಅವನಿಗೆ, ಅಂದರೆ ಏನೇನು ಬರೆದಿದ್ರು ಅದೆಲ್ಲ ನಡೀತಾ ಇದೆ. ಈಗ ನಿನಗೆ ರಾಹು ದಶೆ ನಡೀತಾ ಇದೆ, 18 ವರ್ಷಗಳು ರಾಹು ದಶೆ. ಅದರಲ್ಲಿ ಆಲ್ರೆಡಿ 3.5 ವರ್ಷ ಆಗ್ಬಿಟ್ಟಿದೆ, ಇನ್ನು ಮಿಕ್ಕಿದ್ದು ಬ್ಯಾಲೆನ್ಸ್ ಇದೆ ಅಂತ, ಅಂದರೆ ಇನ್ನು 14 ವರ್ಷ ಬ್ಯಾಲೆನ್ಸ್ ಇದೆ ಅಂತ ಅವನು ಅದನ್ನು ಓದ್ಬಿಟ್ಟ. ಈಗ ರಾಹು ದಶೆ ನಡೀತಾ ಇರೋದ್ರಿಂದ ಏನೇನು ಅನಾಹುತಗಳಾಗುತ್ತೆ ಅಂತ ಎಲ್ಲ ಬರೆದವ್ರು. ಸೊ ಮೊದಲು ಮನಸ್ಸಿಗೆ ಕಾರ್ಮೋಡ ಕವಿಯುತ್ತೆ, ಅದಾದ ನಂತರ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ, ಗಂಡ ಹೆಂಡತಿಗೆ ಜಗಳ ಆಗುತ್ತೆ, ಶರೀರದಲ್ಲಿ ಶಕ್ತಿ ಇರಲ್ಲ, ಜ್ವರ ಬರ್ತದೆ, ಏನೇನೋ ಕಾಯಿಲೆಗಳು ಬರ್ತದೆ, ಮಲ್ಕೊಂಡು ಬಿಡ್ತೀಯ, ವಿಚಿತ್ರವಾಗಿ ಆಗ್ತದೆ, ಹಿಂಗೆಲ್ಲ ಬರೆದವ್ರು ಅದನ್ನು. ಅದು ಪುಸ್ತಕದಲ್ಲಿ ಒಂದೊಂದೇ ದಶ ಮುಕ್ತಿಗಳನ್ನು ಬರೆದವ್ರೆ. ಅದ್ರ ಜೊತೆಗೆ 3 ಪುಸ್ತಕ ಬೇರೆ ಕೊಟ್ಟವ್ರು, ಬೇರೆ ಬೇರೆ. ಇದ್ದು ಬರೀ ಸಾರಾಂಶಗಳಿದೆ, ಅದರದ್ದು ಡೀಟೇಲ್ 2 ಪುಸ್ತಕದಲ್ಲಿದೆ. ಅದು ಸಿಕ್ಕಿಬಿಡ್ತು, ಕುಂತ್ಕೊಂಡು ಓದ್ತಾ ಇದ್ದ. ಅವ್ರ ಹೆಂಡತಿ ಆಲ್ರಿ ಕ್ಲೀನ್ ಮಾಡಿ ಅಂದರೆ ಇದೇನು ಓದ್ತಾ ಕುಂತಿದ್ರೆ, ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನೋಡೋಣ, ಇಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ರಾತ್ರಿ ನಿದ್ದೆ ಮಾಡಿದ್ರೆ ಎಲ್ಲ ಓದ್ಬಿಟ್ಟು. ಒಂದು ಕನ್ಫರ್ಮ್ ಆಗಿರೋದೇನು ಅಂದರೆ, ಇಷ್ಟು 52 ವರ್ಷದವ್ರಿಗೆ ಏನೇನು ಬರೆದೈತೆ ಅದೆಲ್ಲ ನಿಜ ಆಗಿದೆ. ಈಗ ನಾನು ಅವ್ರು ಏನು ರಾಹು ದಶೆಯಲ್ಲಿ ಏನೇನು ನಡೀತಾ ಇದೆ, ಇದು ನಡೆಯುತ್ತೆ ಅಂತ ಅವ್ನು ಬಿಲೀವ್ ಮಾಡ್ಬಿಟ್ಟ. ಅದಾದ್ಮೇಲೆ ಪುಸ್ತಕ ಎಲ್ಲ ಮುಚ್ಚಿಟ್ಬಿಟ್ಟು ಅವ್ನು ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ದ. ಆಫೀಸಿಗೆ ಬಂದು ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡೋದು, ಕುತ್ಕೊಂಡು ಹಿಂಗೆ ಇದರಲ್ಲಿ ಮುಂಚೆ ಎಲ್ಲ ಓಡಾಡೋದು ಮಾಡ್ತಾ ಇದ್ದ. ಅದಾದಮೇಲೆ ಆಫೀಸಲ್ಲಿ ಒಂದಿಬ್ಬರು ಕುಡಿದ್ಬಿಟ್ಟು ಬಂದು ಜಗಳ ಮಾಡಿದ್ವಿ ಬಾರಲ್ಲಿ. ಆಮೇಲೆ ಅದನ್ನೆಲ್ಲ ಹೋಗಿ ತಣ್ಣಗೆ ಮಾಡಿ ಇದು ಮಾಡ್ದ. ಯಾರೋ ಸರ್ವರ್ ಅವನಿಗೆ ಹೊಡೆದ್ಬಿಟ್ಟವನು, ಏನೋ ಬೈದ ಅಂತಂದು ಅವನಿಗೆಲ್ಲ ಇದು ಮಾಡಿ, ಅವನು ಯಾರೋ ದೊಡ್ಡ ರೋಡಿ, ಅವ್ನು ಬಂದು ಸ್ವಲ್ಪ ಟೇಬಲ್ ಗಿಬಲೆಲ್ಲ ಹೊಡೆದಾಕಿ ಗ್ಲಾಸ್ ಎಲ್ಲ ಹೊಡೆದು ಇದು ಮಾಡ್ದ. ಇವನ್ ಮೈಂಡಲ್ಲಿ ಏನಿದೆ, ನನಗೆ ರಾಹು ದಶೆ ನಡೀತಾ ಇರೋದ್ರಿಂದ ಹಿಂಗೆ ನಡೀತಾ ಇದೆ ನಿಮಗೆ ಅಂತ ಅಂದ್ಕೊಂಡ. ಅದಾದಮೇಲೆ ಒಂದು 6 ತಿಂಗಳಲ್ಲಿ ನಿಧಾನವಾಗಿ ಬಾಡಿಲಿರೋ ಎಲ್ಲ ಎನರ್ಜಿ ಹೋಯ್ತು, ಜ್ವರ ಬಂದು ಮಲ್ಕೊಂಬಿಟ್ಟವನೆ, ದಾಡಿ ಬಿಟ್ಬಿಟ್ಟವನೆ. ರಾಜಕೀಯದಲ್ಲಿ ಇದ್ದಿದ್ದರಿಂದ ಯಪ್ಪ ಬಿಳಿ ಬಟ್ಟೆ ಆಗ್ತಾಯಿದೆ, ದಾಡಿ ಬಿಟ್ಬಿಟ್ಟವನೆ. ಯಾವಾಗಲೂ ಕುಂಕುಮ ಇಟ್ಕೊಳ್ಳೋನಿಗೆ ರೂಢಿಗಳ ಥರ. ಸೊ ಅದನ್ನೇನು ಇಡ್ತಾ ಇರಲಿಲ್ಲ. ಅದು ಕುಂಕುಮ ಇಟ್ಟು ಅದು ಕುಂಕುಮ ಹಿಡ್ದೇದವ್ರು ಕಂಡ್ರೆ ಮುಂಡೆ ಕಂಡಂಗೆ ಕಾಣ್ತಾನೆ. ಅದಕ್ಕೋಸ್ಕರ ಸುಮಾರು ಜನ ನೀವು ಯಾಕೆ ಇಡಲ್ಲ ಅಂತ. ಇಟ್ಟು ಅಭ್ಯಾಸ ಮಾಡಬಾರ್ದು. ಅದು ಯಾವಾಗಲಾದರೂ ಒಂದು ಸಲ ಇಟ್ಟರೆ ಅದು ಲಕ್ಷಣ. ಪ್ರತಿ ದಿವಸ ಇಟ್ಟು ಅದನ್ನು ಇಡಲಿಲ್ಲ ಅಂದರೆ ಅದೊಂಥರ ಮುಖ ನೋಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹಂಗಿದ್ದೋ ನಾವು ಅವತ್ತು ಹಂಗಾಗ್ಬಿಟ್ಟವನೆ, ಹೋಗಿ ಮಲ್ಕೊಂಡವನೆ. ಅವ್ರ ಹೆಂಡ್ತಿ ನನ್ನ ಶಿಷ್ಯೆ, ಸೊ ಆಕೆ ಫೋನ್ ಮಾಡಿ, ಗುರುಜಿ ಹಿಂಗೆ ಮಲಗಿಬಿಟ್ಟಿದ್ದಾರೆ, ಒಂದು ಸಲ ಬಂದು ನೋಡಿ ಅಂತ ಕರ್ಕೊಂಡು ಬಾ ಅಂದೆ. ಅವರು ಇದೆಲ್ಲ ಬರಲ್ಲ, ನೀವೇ ಬನ್ನಿ ಅಂತ ಮನೆಗೆ ಹೋದರೆ ಅವನನ್ನು ನೋಡಿದ್ದೀನಿ ಆಲ್ರೆಡಿ, ಬಟ್ ಆ ವ್ಯಕ್ತಿನೇ ಅಲ್ಲ. ಒಂದು ಸಣ್ಣ ಆಗ್ಬಿಟ್ಟವನು, ಒಂದು 7-8 kg ಸಣ್ಣ ಆಗ್ಬಿಟ್ಟವನೆ, ದಾಡಿ ಬಿಟ್ಬಿಟ್ಟವನೆ. ಇದೆಲ್ಲ ಒಳಗಡೆ ಹೋಗ್ಬಿಟ್ಟೈತೆ, ಬಟ್ ಬೇರೆ ಇಕ್ಕಿಲ್ಲಲ್ಲ, ವಿಚಿತ್ರವಾಗ್ಬಿಟ್ಟು ಸ್ವಲ್ಪ ಹುಷಾರಿಲ್ಲ, ಜ್ವರನೂ ಬಂದಿದೆ. ಬಟ್ ಜ್ವರದ್ದೇನು ಪ್ರಾಬ್ಲಮ್ ಇಲ್ಲ. 1 ವಾರ ಆಯಿತು ಜ್ವರ ಬಂದು, ಜ್ವರ ವಾಸಿಯಾಗಿದೆ, ಬಟ್ ಇನ್ನೂ ಇದೆ. ಬಟ್ ಇವನು ಎದ್ದು ಬರ್ತಾ ಇಲ್ಲ. ಅವನು ಏನು ಅಂದ್ಕೊಂಡ್ಬಿಟ್ಟವನೆ ಅಂದರೆ, ಆ ಪುಸ್ತಕ ಓದಿರೋದನ್ನ ಬಿಲೀವ್ ಮಾಡಿಬಿಟ್ಟವನೆ, ನನಗೆ ಹಿಂಗೆ ಆಗುತ್ತೆ. ಕೊನೆಗೆ ಇದೆಲ್ಲ ಆದಮೇಲೆ ನಾನು ಬಂದು ಕುಂತ್ಕೊಂಡೆ. ಅವನು ಈಚೆ ಹೋಗಮ್ಮ ನೀನು ಅಂತ ಬಾಕ್ಲಾಕ್ಬಿಟ್ಟು, ಏನಕ್ಕೆ ಹಿಂಗಾಯಿತು, ಯಾಕೆ ಹುಷಾರಿಲ್ಲ ಯಾವಾಗಲಿಂದ. ಆಮೇಲೆ ಎಲ್ಲ ಹಿಂದೆ ಹೇಳ್ಕೊಂಡು ಬಂದ, ಈ ಥರ ಬಾರಲ್ಲಿ ಜಗಳ ಆಗಿತ್ತು, ಹಿಂಗಾಯಿತು, ಅದಾದಮೇಲೆ ಏನಾಯಿತು ಅಂತ. ಇದು ಸಿಕ್ತು ಅಂದ, ಅದು ಎಲ್ಲಿ ಕೊಡು ಅಂತ ಪುಸ್ತಕ ತೆಗೆದು ನೋಡಿದೆ. ನಾನು ನೋಡಿದ್ದೀನಿ ಯಾರ್ಯಾರು ಹೆಂಗೆ ಬರೀತಾರೆ ಅಂತ. ಸೊ ಅದು ಮೈಸೂರು ಕಡೆ ಬರೆಸ್ಕೊಂಡು ಬಂದಿರೋದು ಜಾತಕ. ಸೊ ಅದನ್ನೆಲ್ಲ ನೋಡಿದೆ. ಒಂದು 2-3 ನೋಡಿದ್ರೆ ಗೊತ್ತಾಗುತ್ತೆ, ಜಸ್ಟ್ ಹಿಂಗೆ ತಿರುವಾಗ್ತೆ.
ಇನ್ನೂ 2 ಪುಸ್ತಕ ಕೊಟ್ಟ, ಅದನ್ನೆಲ್ಲ ತಿರುವಾಕ್ತೆ. ಅದಾದಮೇಲೆ ನಾನು ಆ ಅಪ್ಪನಿಗೆ ಹೇಳಿದೆ, ನಿನಗೆ ಇವಾಗೇನು ಲಾಸ್ ಆಗ್ತಾ ಇದೆ 6 ತಿಂಗಳಿಂದ, ಹೆಚ್ಚು ಕಡಿಮೆ ಒಂದು ದಿನಕ್ಕೆ ಒಂದು 70,000 80,000 ಬಿಸ್ನೆಸ್ ಆಗೋದು. ಒಂದು ದಿನಕ್ಕೆ ಯಾವುದೋ ವಾರದಲ್ಲಿ 2 ದಿವಸ 3 ದಿವಸ ಡೈಲಿ ಒಂದು 30,000-40,000 ಆಗೋದು. 1 ಲಕ್ಷ ಆಗ್ತಾ ಇರೋದು ಈಗ 40,000 ರೂಪಾಯಿಗೆ ಬಂದು ನಿಂತ್ಬಿಟ್ಟಿದೆ. ಅಂದರೆ 60% ಇಳಿದೋಗ್ಬಿಟ್ಟಿದೆ. ಅದು ಇಳಿದೋಗಿರೋದ್ರಿಂದ ಇವನು ಸ್ವಲ್ಪ ಮೈಂಡು ಶಾಕ್ ಆಗ್ಬಿಟ್ಟೈತೆ. ನನ್ನ ಬಿಸ್ನೆಸ್ ಇಷ್ಟೇನೆ, ಹಿಂಗೆಲ್ಲ ಆಗ್ಬಿಡ್ತೀನಿ, ನಾನು ಇನ್ನು ಸ್ವಲ್ಪ ದಿವಸದಲ್ಲಿ ಸತ್ತೇ ಹೋಗ್ಬಿಡ್ತೀನಿ ಅಂತ. ಅದ್ರಲ್ಲಿ ಬರ್ದೈತಲ್ಲ, ನೀನೇನಾದ್ರೂ ಹಿಂಗೆಲ್ಲ ಇರ್ತದೆ, ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕಂದ್ರೆ ಅದಕ್ಕೆ ಪರಿಹಾರನೂ ಬರೆದವ್ರು. ಬಟ್ ಅದನ್ನು ಓದಲಿಲ್ಲ ಅವನು, ಇದನ್ನು ಮಾತ್ರ ಓದ್ಬಿಟ್ಟು. ನಿನ್ನ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ, ನಿನ್ನ ಹೆಲ್ತು ಚೆನ್ನಾಗಿರುತ್ತೆ, ನಿನ್ನ ಮೈಂಡ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನಾನು ಹೇಳ್ದಂಗೆ ನೀನು ಮಾಡಿದ್ರೆ ಖಂಡಿತವಾಗ್ಲೂ ಈ ಕ್ಷಣದಿಂದನೇ ನಿನಗೆ ಬದಲಾಗ್ಬಿಡ್ತು. ಅದನ್ನು ಮಾಡ್ತೀಯ ಅಂತ. ಅಯ್ಯೋ, ಅದನ್ನು ಮಾಡೋದಕ್ಕೋಸ್ಕರನೇ ನಾನು ಇರೋದು, ನೀವೇನು ಮಾಡ್ಬೇಕು ಕೇಳಿ ಅಂತ. ಏನು ಮಾಡೋದು ಬೇಡ, ಫಸ್ಟ್ ಇದನ್ನು ಕೇಳ್ಕೊ. ಯಾವುದು ದಶಾಭುಕ್ತಿಗಳು, ಸೂರ್ಯದಶೆ, ಚಂದ್ರದಶೆ, ರಾಹು ದಶೆ, ಶನಿ ದಶೆ ಅಂತ ಇಲ್ಲವೇ ಇಲ್ಲ. ಯಾವಾಗ ಇದು ಇದೆ ಅಂತ ನೀನು ನಂಬ್ಕೊಳ್ತೀಯ, ಅವಾಗ್ಲಿಂದ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀನು ಇಲ್ಲ ಅಂದ್ಕೊಳ್ತೀಯ, ಅದು ಕೆಲಸ ಮಾಡಲ್ಲ. ಈಗ ನಿನಗೆ ಇಷ್ಟು ದಿವಸ ಚೆನ್ನಾಗಿದ್ದೆ, ಇದೆಲ್ಲ ಆಲ್ರೆಡಿ 3 ವರ್ಷ 4 ವರ್ಷದಿಂದ ನಿನಗೆ ರಾಹು ದಶೆ ನಡೀತಾ ಇದೆ ಅಂತ. ಇಷ್ಟು ದಿವಸ ಚೆನ್ನಾಗೇ ಇದ್ದೆ ತಾನೆ ನೀನು 4 ವರ್ಷ. ಇದು ಓದದ ಮೇಲೆ ನಿನಗೆ ಬಿಸ್ನೆಸ್ ಕಡಿಮೆ ಆಗಿರೋದು. ಹಂಗಂದ್ರೆ ಏನು ಅರ್ಥ ಅಂದರೆ, ನೀನು ಇದನ್ನೆಲ್ಲ ಓದ್ಬಿಟ್ಟು ನೆಗೆಟಿವ್ ತುಂಬ್ಕೊಂಡಿದ್ದೀಯ, ಅದಕ್ಕೆ ಹಿಂಗಾಗುತ್ತೆ. ನೀನು ನಿಜವಾಗ್ಲೂ ಮನ್ಸಾರೆ ಹೃದಯಾಂತರಾಳದಿಂದ ಹೇಳು, ಈ ಥರ ನಿನಗೆ ಇರೋಕ್ಕೆ ಇಷ್ಟನಾ ಅಂತ. ಅಯ್ಯೋ, ಏನು ಮಾತಾಡ್ತಾ ಇದ್ದೀರ, ನನಗೆ ಈ ಥರ ಇರೋಕ್ಕೆ ಇಷ್ಟ ಇಲ್ಲ. ಮೈಂಡೆಲ್ಲ 6 ತಿಂಗಳಿಗೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟೈತೆ. ನಿನ್ನನ್ನು ಹೇಗಾದರೂ ಮಾಡಿ ಎತ್ಕೊಂಡು ಬರ್ತೀನಿ, ನಾನು ಹೇಳ್ದಂಗೆ ಕೇಳ್ತೀನಿ ನೀನು ಅಂದಿದ್ದು. ಆಯ್ತು, ಕೇಳ್ತೀನಿ. ಬೆಂಕಿ ಪಟ್ಟಣ ತಗೋ, ಎಲ್ಲಿಟ್ಟಿದೆ ಅಂತ ಡ್ರಾವರ್ ತೆಗೆದ ಬೆಂಕಿ ಹಚ್ಚು, ಇದಕ್ಕೆ ಬೆಂಕಿ ಹಚ್ಬಿಡು ಅಂತ ಜಾತಕಕ್ಕೆ 3 ಪುಸ್ತಕನೂ ಬೆಂಕಿ ಹಚ್ಬಿಡು. ಅಯ್ಯೋ ಗುರುಗಳೇ, ಇದು ನಮ್ಮ ಅಪ್ಪನ ಕಾಲಕ್ಕೆ ಡೇಟ್ ನೆನಪೈತಾ ನಿನಗೆ, ಯಾವಾಗ ಹುಟ್ಟಿರೋದು ಅಂತ. ಅವ್ನು ನೆನಪೈತಾ, ಹಚ್ಚು ಬೆಂಕಿ ಅಂತ. ಅವ್ನು ನಾನು ಕೈಲಿ ಹಚ್ಚಕ್ಕಾಗಲ್ಲ ಅಂತ ಕೊನೆಗೆ ಬೆಂಕಿ ಹಚ್ಬಿಟ್ಟ ಅದಕ್ಕೆ. ಸೊ ಅವ್ನು ಬೆಂಕಿ ಹಚ್ಚು ಅಂದಿದ ತಕ್ಷಣ ಬೆಂಕಿ ಹಚ್ಚಲಿಲ್ಲ, ಕೈ ನಡುಕ್ತಾ ಇತ್ತು. ಹಚ್ಚಿದ್ರೆ ನಾನು ಇರ್ತೀನಿ, ಇಲ್ಲಾಂದ್ರೆ ನೀನು ಹಚ್ಚಲಿಲ್ಲ ಅಂತ ನಾನು ಹೋಗ್ತೀನಿ ಅಂತ. ಕೊನೆಗೆ ಬೆಂಕಿ ಹಚ್ಬಿಟ್ಟ ಅದಕ್ಕೆ. ಬಾಣಲಿ ತೆಗೆದು ಕ್ಲೀನಾಗಿ ಎಲ್ಲ ಸುಟ್ಟು ಭಸ್ಮ ಆಯಿತು. ಅದನ್ನು ಹಾಕು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ತೆ. ಒಂದು ಸ್ವಲ್ಪ ಕರ್ಪೂರ ಆಯ್ತು, ಎಲ್ಲ ತೆಗೆದ್ಬಿಟ್ಟು ಪೂರ್ತಿ ಸುಟ್ಟು ಭಸ್ಮ ಆಗೋರ್ಗೆ ಅಲ್ಲೇ ಇದ್ದು. ಅವನಿಗೆ ಇದರಲ್ಲಿ ದೃಷ್ಟಿ ತೆಗಿತಾರಲ್ಲ, ಪರ್ಕೆ ತಗೊಂಬಂದು ಆ ಅಪ್ಪನ ದೃಷ್ಟಿ ತೆಗೆದು ಅದನ್ನು ಅದರಲ್ಲೇ ಹಾಕಿ ಪೂರ್ತಿ ಅಲ್ಲಿಂದ ಎದ್ದೋಳ ಮೇಲೆ ಅಂತ ಅಂದ್ಬಿಟ್ಟು ಅಜಾಮ್ ಶಾಪ್ ಕರ್ಕೊಂಡೋಗಿ ಕ್ಲೀನಾಗಿ ಎಲ್ಲ ಶೇವ್ ಮಾಡಿಸಿ, ಅವನಿಗೆ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಕೊಡಮ್ಮ ಅಂತ ಅಂದ್ಬಿಟ್ಟು ಹೊಸ ಬಟ್ಟೆ ಹಾಕಿಸಿ, ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಂದಿ ಬೆಟ್ಟಕ್ಕೆ ಕರ್ಕೊಂಡೋದು. ನಂದಿ ಬೆಟ್ಟದಲ್ಲ, ನಂದಿ ಇದೆಯಲ್ಲ, ಅದ್ರ ಹಿಂದ್ಗಡೆ ಒಂದು ಗುಹೆ ಇದೆ. ಸುಮಾರು ಜನ ಗೊತ್ತಿಲ್ಲ ಅದು. ಆ ಗುಹೆಗೆ ಕರ್ಕೊಂಡೋಗಿ ಒಂದು ಮೆಡಿಟೇಷನ್ ಮಾಡಿಸ್ದೆ. ಮೆಡಿಟೇಷನ್ ಮಾಡಿ ಆ ನಂದಿ ಬೆಟ್ಟದ ಅಲ್ಲೇ ಆತನಿಗೆ ಒಂದಷ್ಟು ಬೋಧನೆ ಮಾಡಿದೆ. ಅಂದರೆ ಈ ಜ್ಯೋತಿಷ್ಯ ಅಂದ್ರೇನು, ಸಂಖ್ಯಾಶಾಸ್ತ್ರ ಅಂದ್ರೇನು, ವಾಸ್ತುಶಾಸ್ತ್ರ ಅಂದ್ರೇನು ಅಂತ, ಯಾಕೆ ನಿನಗೆ ಹಿಂಗಾಗುತ್ತೆ ಅಂತ. ಒಂದೇ ಒಂದು ಎಕ್ಸಾಂಪಲ್, ಅದರಲ್ಲಿ ಒಂದು 10-15 ಹೇಳಿದೆ ಅವನಿಗೆ ದಾರಿಲಿ ಹೋಗ್ತಾ ಬರ್ತಾ. ಬಟ್ ಒಂದು ಮಾತ್ರ ನಿನಗೆ ಹೇಳ್ತೀನಿ. ಒಬ್ಬ ರಾಜ ಜ್ಯೋತಿಷ್ಯನ ಕರೆದು ಕೇಳ್ತಾನೆ, ನನಗೆ ಎಷ್ಟು ವರ್ಷ ಆಯುಸ್ಸು ಅಂತ. ಅವನು ಹೇಳ್ತಾನೆ, ಮಹಾರಾಜ ನಿನಗೆ 62ನೇ ಆಯುಸ್ಸಲ್ಲಿ ಯುದ್ಧದಲ್ಲಿ ನೀನು ಸತ್ತೋಗ್ಬಿಡ್ತೀಯ ಅಂತ. ಅದಕ್ಕೆ ಇನ್ನೊಬ್ಬ ಮಂತ್ರಿ ಬರ್ತಾನೆ, ಏನು ಕೇಳ್ತಾ ಇದೀಯ ಮಹಾರಾಜ ಅಂತ. ಅದಕ್ಕೆ ಇಲ್ಲ, ನಂದು ಆಯುಷ್ ಕೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಅವ್ನಿಗೆ 58 ವರ್ಷ, ಇನ್ನು 4 ವರ್ಷ ಬದುಕಿರ್ತಾನೆ. ಮಹಾರಾಜ ಇವನು ಹೇಳೋದನ್ನು ಕೇಳಬೇಡ ಅಂತ ಮಂತ್ರಿ ಹೇಳಿರ್ತಾನೆ. ಬಟ್ ಮಹಾರಾಜನಿಗೆ ಇವನ ಮೇಲೆ ನಂಬಿಕೆ. ಯಾಕೆ ಅಂದರೆ ಯಾರು ನೆಗೆಟಿವ್ ಹೇಳ್ತಾರಲ್ಲ ಅವ್ರನ್ನ ನಂಬೋದು ಜಾಸ್ತಿ. ಮಂತ್ರಿಗೆ ಗೊತ್ತಿಲ್ಲದಿದ್ದಂಗೆ ರಾಜ ಅವನ ಹತ್ರ ಕನೆಕ್ಷನ್ ಇಟ್ಕೊಂಡಿರ್ತಾನೆ, ನನಗೆ ಈಗ ಹೆಂಗಿದೆ ಅಂತ. 62 ವರ್ಷ ಬಂದ್ಬಿಡ್ತದೆ. 62 ವರ್ಷಕ್ಕೆ ಅವನು ಜ್ಯೋತಿಷಿ, ನೀನು ಯುದ್ಧಕ್ಕೆ ಹೋಗ್ಬೇಡ ಅಂತ ನಿಲ್ಲಿಸ್ಬಿಡ್ತಾನೆ. ಯುದ್ಧಕ್ಕೆ ಹೋಗ್ಲೇಬೇಡ, ನೀನು ನಿಂತ್ಕೊಂಡ್ಬಿಡು ಅಂತ. ಯಾವಾಗ ಏನು ಯುದ್ಧಕ್ಕೆ ಹೋಗ್ಬೇಡ ಅಂತನೋ, ಯುದ್ಧ ಇವನು ರಾಜ ಬರಲಿಲ್ಲ ಅಂದರೆ ಸೋತೋಗ್ಬಿಡ್ತಾರೆ, ರಾಜ್ಯ ಎಲ್ಲೋ ಕಳ್ಕೊಂಡ್ಬಿಡ್ತಾರೆ. ಮಂತ್ರಿ ಏನು ಮಾಡ್ತಾನೆ, ನೀನು ಯುದ್ಧಕ್ಕೆ ಬರೋದಾದ್ರೆ ಖಂಡಿತವಾಗ್ಲೂ ಸೋತೋಗ್ಬಿಡ್ತೀರಿ, ನೀನು ಬರಲೇಬೇಕು, ನೀನು ಇದ್ರೇನೆ ಯುದ್ಧ ನಡೆಯೋದು, ಬಾ, ನೀನು ಅವನ ಮಾತು ಯಾಕೆ ಕೇಳ್ತೆ ಅಂತ ಮಂತ್ರಿ ಆವಾಜ್ ಆಗ್ತಾನೆ. ಬಟ್ ಜ್ಯೋತಿಷಿ ಏನು ಮಾಡ್ತಾನೆ, ಹೋಗ್ಬೇಡ 62 ಆಗೋಯ್ತು ನೀನು. ಮಂತ್ರಿ ಏನು ಮಾಡ್ತಾನೆ, ಸರಿ ಈಗ ರಾಜನಿಗೆ ಎಷ್ಟಪ್ಪ ವಯಸ್ಸು, 62. ಅಂದರೆ ಈಗ ಯುದ್ಧಕ್ಕೆ ಹೋದರೆ ಸಾಯ್ತಾರಾ, ಯುದ್ಧಕ್ಕೆ ಹೋಗ್ಲಿಲ್ಲ ಅಂದರೆ ಸಾಯಲ್ವಾ, ಇಲ್ಲ ಸಾಯಲ್ಲ. ನನಗೆಷ್ಟು ವಯಸ್ಸು, ನಿಮ್ಗೆ 72 ವರ್ಷ, ನಿನಗೆಷ್ಟು ವಯಸ್ಸು ಅಂತ. ನನಗೆ ಸುಮಾರು ನಾನು 111 ವರ್ಷ ಬದುಕ್ತೀನಿ ಅಂತಾನೆ. ಕತ್ತಿ ತಗೋತಾನೆ, ಕಟ್ ಮಾಡ್ಬಿಡ್ತಾನೆ ಜ್ಯೋತಿಷಿ. ಈಗ ರಾಜನ್ ಕೇಳ್ತಾನೆ, ಅವನು 111 ವರ್ಷ ಅಂದ ಈಗಲೇ ಸತ್ತೋಗ್ಬಿಟ್ಟ, ಯಾವ ಜ್ಯೋತಿಷ್ಯ ಇಲ್ಲ, ಎಲ್ಲ ಸುಳ್ಳು, ನಡೀರಿ ಹೋಗೋಣ ಅಂತಂದ. ಆವಾಗ ರಾಜ ಬಂದು ಮುಂದುವರಿಸ್ಕೊಂಡು ಹೋಗ್ತಾನೆ. ಇದನ್ನ ನಾನು ಅವನಿಗೆ ಹೇಳಿದ್ಮೇಲೆ ಅವನ ಮೈಂಡ್ ಚೇಂಜ್ ಆಗುತ್ತೆ. ಈ ರಾಹು ದಶೆ, ಕುಜ ದಶೆ, ಶನಿ ದಶೆ ಇದನ್ನೆಲ್ಲ ಹೇಳಿ ಮನುಷ್ಯನಿಗೆ ಅವನು ಹೆಂಗೆ ಜ್ಯೋತಿಷ್ಯ ಹೇಳಿ ಎದುರಿಸ್ತಾ ಇದ್ದ. ಗಂಡಸು ಅಂದರೆ ಪೌರುಷ ಇರಬೇಕು, ಗಂಡಸತ್ವ ಅಂತಂದರೆ ಪೌರುಷ ಅಂತ.
ಯುದ್ಧ ಮಾಡೋದು ಬಿಟ್ಬಿಟ್ಟು ಮನೇಲಿ ಕುಂತ್ಕೊಂಡಿದ್ರೆ ಸತ್ತೋಗ್ತೀನಿ ಅಂತ ಇನ್ನೇನಕ್ಕೆ ರಾಜ ಆಗಿದೆ. ಅವನ ಮಂತ್ರಿ ಸರಿಯಾದ ಸಮಯದಲ್ಲಿ ಒಳ್ಳೆ ನಿರ್ಧಾರ ತಗೊಂಡ, ಕಟ್ ಮಾಡ್ಬಿಟ್ಟ. 112 ವರ್ಷ ಅಲ್ಲ, ಎಲ್ಲ ಈಗಲೇ ಸತ್ತೋಗ್ಬಿಟ್ನಲ್ಲ ಅವನು. 60 ವರ್ಷ ಅವನಿಗೆ ಸತ್ತೋಗ್ಬಿಟ್ಟ. ಸೊ ಇದೆಲ್ಲ ಸುಳ್ಳು, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಯುದ್ಧ ಗೆದ್ದು ಬರ್ತಾರೆ. ಅದನ್ನ ಇವನಿಗೆ ಹೇಳಿದ್ದಕ್ಕೆ ಇವನಿಗೆ ಅರ್ಥ ಆಯ್ತು, ನೀನು ಹಂಗೆ ರಾಹು ದಶೆ ಕುಜ ದಶೆ ಅಂತ ನೋಡ್ಕೊಂಡಿದ್ರೆ ಖಂಡಿತವಾಗ್ಲೂ ನೀನು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿನ್ಗೆ ಸುಟ್ಟಾಕ್ಸಿದ್ದು. ಈಗ ನಾನು ಹೇಳ್ದಂಗೆ ಕೇಳು, ಆಫೀಸ್ಗೆ ಹೋಗು, ಪೂರ್ತಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಒರೆಸ್ಬಿಡು. ನಿನಗೆ ದುಡ್ಡಿದ್ರೆ ಬೇಕಾದ್ರೆ ಪೇಂಟೇ ಹೊಡಿಸ್ಬಿಡು. ಬಾ ಇಲ್ಲಿ ಅಂತೇಳಿ ಕರ್ಕೊಂಡೋಗಿ ಆ ಬಾರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಶೆಫು ಕಿಚನಲ್ಲಿ ಒಂದು 6-7 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಒಬ್ಬನ ತೆಗೆದ್ಬಿಡು ಅಂದೆ, ಮಾರ್ಕ್ ಮಾಡಿದೆ. ಕೆಲಸ ಮಾಡ್ತಾರೆ, ಇದು ಏನೋ ಸರ್ವರು ಮತ್ತು ಕ್ಲೀನಿಂಗು ಇದೆಲ್ಲ ಮಾಡ್ತಾರೆ. ಅದರಲ್ಲಿ ಒಂದು 2 ನೆಗೆಟಿವ್ ಇದ್ದರು, ಇವ್ರನ್ನ ಕಳಿಸ್ಬಿಡು ಅಂದೆ. ಕಳಿಸಾದ್ಮೇಲೆ ಒಬ್ಬ ಮ್ಯಾನೇಜರ್ನ ಕರೆಸು, ನೀನು ಮೇಂಟೈನ್ ಮಾಡ್ಬಿಡ, ನೀನು ಬೇರೆ ಬಿಸ್ನೆಸ್ ಮಾಡು, ಮ್ಯಾನೇಜರ್ನಲ್ಲಿಡು ಕೆಲಸಕ್ಕೆ. ಆ ಮ್ಯಾನೇಜರ್ಗೆ ಹೇಳು, ನೋಡಪ್ಪ ನನಗೀಗ ಆಲ್ರೆಡಿ 70ರಿಂದ 1 ಲಕ್ಷ ರೂಪಾಯಿ ತಿಂಗಳಿಗೆ ಡೈಲಿ ಟರ್ನ್ ಓವರ್ ಆಗ್ತಾ ಇದೆ. ಹೇಗಾದರೂ ಮಾಡಿ ನೀನು ಇದನ್ನೇನಾದರೂ 1.5 ಲಕ್ಷ ಮಾಡಿದ್ರೆ ನಿನಗೆ ಸ್ಯಾಲ್ರಿ 30,000 ಕೊಟ್ಟು ಕಮಿಷನ್ ಬೇರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು. 1 ಲಕ್ಷದ ಮೇಲಾದರೆ ಎಷ್ಟೇ ಆದ್ರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾನೆ, ಒಂದು 5% 6%. ಇವನಿಗೆ ಸ್ಯಾಲ್ರಿ ಸಿಗೋದಲ್ದಿರ ಇದು ಬೇರೆ ಇನ್ಸೆಂಟಿವ್ ಬೇರೆ ಸಿಗ್ತದೆ. ಅದಕ್ಕೋಸ್ಕರ ಮ್ಯಾನೇಜರ್ನ ಬಂದ, ಗುರುಜಿ ನೀವು ಬಂದು ಇಂಟರ್ವ್ಯೂ ಮಾಡಿ ಅಂತ. ನಾನು ಬಾರ್ಗೆಲ್ಲ ಬರಲ್ಲ, ನಿಮ್ಮ ಜಾಗಕ್ಕೆ ಕರ್ಕೊಂಬರ್ತೀನಿ ಅಂತ. ನನ್ನ ಜಾಗ ಕರ್ಕೊಂಡು ಬಂದು ಅವ್ನ ಮ್ಯಾನೇಜರ್ಗೆ ನಾನೇ ಇಂಟರ್ವ್ಯೂ ಮಾಡ್ಬಿಟ್ಟು ಅವನಿಗೆಲ್ಲ ಹೇಳ್ಕೊಟ್ಟೆ. ಆಗ ಒಂದು ಶಾಪ್ ಎಷ್ಟು ನಡೀತಾ ಇತ್ತು, ದಿನಕ್ಕೆ 40,000 ರೂಪಾಯಿ 50,000 ರೂಪಾಯಿ ಅಷ್ಟೇ ನಡೀತಾ ಇತ್ತು. ಬಟ್ ನಾನು ಅವನಿಗೆ 70ರಿಂದ 1 ನಡೀತಾ ಇದೆ, ಇದನ್ನು 1.5 ಮಾಡು ಅಂತ. ನಿನಗೇನೇ ಡೌಟ್ ಇದ್ದರೆ ಬಾಸ್ಗೆ ಕಾಲ್ ಮಾಡಬೇಡ, ನನಗೆ ಕಾಲ್ ಮಾಡು, ನಾನು ನಿನಗೆ ಅಡ್ವೈಸ್ ಮಾಡ್ತೀನಿ ಅಂತೇಳಿ ಮ್ಯಾನೇಜರ್ಗೆ ಇದು ಮಾಡಿದೆ. ಅದಾದಮೇಲೆ ಮ್ಯಾನೇಜರ್ಗೆ ನಾನು ಕೆಲವೊಂದೆಲ್ಲ ಕೆಲಸದವ್ರು ಬೇಕು, ಅಸಿಸ್ಟೆಂಟ್ ಬೇಕು, ಮತ್ತು ಇಂಥದ್ದೆಲ್ಲ ಚೇಂಜ್ ಮಾಡಿಸಿದ್ರೆ ನಾನು 1.5 ಮಾಡ್ತೀನಿ ಅಂತ. ಅದಕ್ಕೊಂದು 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನು ಕೇಳಿದ್ದನ್ನೆಲ್ಲ ಮಾಡಿಕೊಟ್ಟು ಅದ್ಭುತವಾಗಿ ಬಿಸ್ನೆಸ್ ಆಯಿತು. ಸುಮಾರು ಒಂದು ತಿಂಗಳ ಒಳಗಡೆ 20ರಿಂದ 30 ದಿವಸದ ಒಳಗಡೆ ಒಂದು ದಿವಸಕ್ಕೆ ಅವನು 1 ಲಕ್ಷ ರೀಚ್ ಮಾಡ್ಬಿಟ್ಟ. ಅಂದರೆ 1 ಲಕ್ಷದ ಮೇಲಾಗೋದು. ಅದಾದಮೇಲೆ ಈ ಅಪ್ಪ ಬಂದು ನಮ್ಮ ಆಫೀಸ್ ಗಂಡ ಹೆಂಡತಿ ಇಬ್ಬರು ಬಂದು, ತುಂಬ ಥ್ಯಾಂಕ್ಸ್ ಗುರುಜಿ, ನೀವು ಹೇಳ್ದಂಗೆ 1 ಲಕ್ಷ ಆಗೋಯ್ತು. 1,12,000 ರೂಪಾಯಿನೂ ಆಗಿದೆ, 12,000 ರೂಪಾಯಿ ಅವನಿಗೆ ಕಮಿಷನ್ ಕೊಡ್ತಾ ಇದ್ದೀನಿ. ಬರೀ ಇಷ್ಟೇ ಅಲ್ಲ, 2 ಲಕ್ಷನೂ ಆಗುತ್ತೆ, 3 ಲಕ್ಷನೂ ಆಗುತ್ತೆ. ನೋಡ್ಕೊಂಡು ನಿನಗೆ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ ಹೆಂಡತಿ ಜೊತೆಲಿ. ಯಾವುದು ದಶಾಭುಕ್ತಿ, ಸೂರ್ಯ ದಶೆ, ಶನಿ ದಶೆ, ಗುರು ದಶೆ, ರಾಹು ದಶೆ ಇದೆಲ್ಲ ಏನೂ ಇಲ್ಲ. ಯಾವಾಗ ನೀನು ಇದನ್ನು ನಂಬ್ಕೊಳ್ತೀಯ ಸರ್ವನಾಶ ಆಗ್ಬಿಡ್ತೀಯ. ಅಕಸ್ಮಾತ್ ಪಾಸಿಟಿವ್ ಇದ್ರೆ ಓಕೆ ಫೈನ್, ನೆಗೆಟಿವ್ನು ಹಂಗೆ ಏನಾದರೂ ನೀನು ನಂಬ್ಕೊಂಬಿಟ್ರೆ ನೆಗೆಟಿವ್ ನಿನ್ನ ಸರ್ವನಾಶ ಮಾಡಕ್ಕೆ ಬಿಡುತ್ತೆ. ಅದಕ್ಕೋಸ್ಕರ ನಾನು ಅವತ್ತು ನಿನಗೆ ಸುಟ್ಟು ಭಸ್ಮ ಮಾಡಿಸಿದ್ದು. ಈಗ ರಾಹುದಶೆ ಇಲ್ವಾ ನಿನಗೆ? ಅವನು ಕೇಳಿದ, ಈಗ ರಾಹುದಶೆ ಇಲ್ವಾ ನಿನಗೆ? ಇದೇ ಗುರುಜಿ. ಇದ್ರೂ ಮತ್ತೆ ಯಾಕಲೇ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ? ಯಾಕೋ ಇಂಪ್ರೂವ್ ಆಗ್ತಾ ಇದೆ? ಅವಾಗ ಯಾಕೋ ನೀನು ಬಿದ್ದುಬಿಟ್ಟಿದ್ದೆ, ನಿನ್ನ ತಲೆಯಲ್ಲಿ ನೆಗೆಟಿವ್ ಇತ್ತು ಅದಕ್ಕೆ ಬಿದ್ದಿದ್ದೆ. ಈಗ ಪಾಸಿಟಿವ್ ಇನ್ಸ್ಟಾಲ್ ಆಗಿದೆ, ಇವಾಗ ಬರ್ತಾ ಇದೆ. ಇಲ್ಲಿ ಯಾವುದೇ ದಶಾಭುಕ್ತಿಗಳು ಏನು ಕೆಲಸ ಮಾಡಲ್ಲ. ಕೆಲಸ ಮಾಡೋದು ಒಂದೇ, ಬುದ್ಧಿವಂತಿಕೆ, ಜ್ಞಾನ. ಸೊ ನಿನ್ನ ಧೈರ್ಯ ಎಷ್ಟಿದೆ, ಹೆಂಗೆ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿದ್ದವನ್ನ ಕರ್ಕೊಂಬಂದು ಜುಟ್ಟಿಡ್ದು ಎಳ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಲ್ಲ, 40,000 ರೂಪಾಯಿ ಇಲ್ಲಿ, 1,12,000 ಇಲ್ಲಿ. ಇದನ್ನ ತಿಳ್ಕೊಳ್ಬೇಕು ಮನುಷ್ಯ. ಸುಮ್ಮನೆ ರಾಶಿ ನಕ್ಷತ್ರಗಳ ಹಿಂದೆ ಹೋದರೆ ಖಂಡಿತವಾಗ್ಲೂ ಏನು ಉಪಯೋಗ ಇಲ್ಲ. ಬಟ್ ಕೆಲವ್ರಿಗೆ ಎಷ್ಟೇ ಜನಕ್ಕೆ ಕೇಳಿದ್ರೆ ಹೇಳಲ್ಲ. ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿದೆ. ಅಂದರೆ ಸುಮಾರು ತಲೆಮಾರುಗಳಿಂದ ಮಗು ಹುಟ್ಟಿದ್ರೆ ಸಾಕು, ಇವನಿಗೆ ಈ ಹೆಸರಲ್ಲಿ ಹೆಸರಿಡಬೇಕು. ಅದನ್ನು ಬೇರೆ ಚೇಂಜ್ ಮಾಡಿದರೆ ಮಾಡೋದೇ ಇಲ್ಲ. ಎಷ್ಟೊಂದು ಜನ ಒರಿಜಿನಲ್ ಹೆಸರು ಇಲ್ವೇ ಇಲ್ಲ, ಎಲ್ಲರೂ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಅವ್ರು ಚೇಂಜ್ ಮಾಡಿರೋದು ಬೇಕಾಗಿಲ್ಲ ಇವ್ರಿಗೆ. ಈಗಲೂ ನಿನಗೆ ಮೇಷರಾಶಿ ಬಂದೆ ಅಂದರೆ ಲಾಲೀಲು ಇದರಲ್ಲೇ ಹೆಸರಿಡು ಅಂತ ಅದನ್ನು ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸಿಂಹರಾಶಿ ಬಂದರೆ ಮಾಲೆ ಹೆಸರಿಡು ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಅವಶ್ಯಕತೆ ಇಲ್ಲ. ಹೆಸರಿಡಿ, ಅದಕ್ಕೆ ಜನ್ಮನಾಮ ಅಂತಿದೆ. ಏನು ರಾಶಿ ನಕ್ಷತ್ರದ ಬಂತು ಅದಕ್ಕೆ ಯಾವುದೋ ಒಂದು ದೇವ್ರ ಹೆಸರಿಟ್ಟು ಬಿಟ್ಬಿಡ್ಬಿಟ್ಟು ರೂಢಿನಾಮ ಅಂದರೆ ಕಾಲಿಂಗ್ ನೇಮ್, ಸ್ಕೂಲಿಗೆ ಕೊಡೋಕ್ಕೆ, ಸರ್ಟಿಫಿಕೇಟ್ ಕೊಡೋಕ್ಕೆ, ಅದನ್ನು ನಿಮ್ಗೆ ಯಾವ್ದು ಬೇಕಾದ್ರೂ ಇಟ್ಕೊಬೋದು, ಅದೇನು ತೊಂದರೆ ಇಲ್ಲ. ನೀವು ಹುಟ್ಟಿದ ತಕ್ಷಣನೇ ಹೆಸರು ಚೇಂಜ್ ಮಾಡಿದ ತಕ್ಷಣ ರಾಶಿ ನಕ್ಷತ್ರ ಬದಲಾಗಲ್ಲ. ಹುಟ್ಟಿದಾಗ ಏನು ರಾಶಿ ಇರುತ್ತೋ ನಕ್ಷತ್ರ ಇರುತ್ತೋ ಅದೇ ಇರುತ್ತೆ. ಬಟ್ ನನ್ನ ಪ್ರಕಾರ ಯಾವಾಗ ಭಾರತ ಈ ಜ್ಯೋತಿಷ್ಯನ ಬಿಟ್ಬಿಡ್ತದೆ, ಇದನ್ನು ಮಾಡೋದೇ ಇಲ್ಲ, ಯಾರೂ ಉಪಯೋಗಿಸಲ್ಲ, ಅವಾಗ ಅದ್ಭುತವಾಗಿ ಉದ್ಧಾರ ಆಗ್ತದೆ, ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬರ್ತದೆ. ಆದರೆ ಯಾವಾಗ ಅಂದರೆ ಜ್ಯೋತಿಷ್ಯನ ನಾನು ಅಳ್ಳಗಳಿತಾ ಇಲ್ಲ. ಜ್ಯೋತಿಷ್ಯ ಇಸ್ ಅ ಟೂಲ್, ಅಮೇಝಿಂಗ್ ಟೂಲ್. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಬಟ್ ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ತಾರೆ. ಈಗ ಚಾಕು ಇಟ್ಕೊಂಡು ನಾನು ಕೈಯಲ್ಲೆಲ್ಲ ಹಿಂಗೆ ಬರೆ ಹಾಕಿ ಮೈಯಲ್ಲೆಲ್ಲ ಕೊಯ್ಕೊಳ್ತಾ ಇದ್ರೆ ಏನಾಗುತ್ತೆ? ಆ ಜ್ಯೋತಿಷ್ಯ ಒಂದು ಚಾಕು ಇದ್ದಂಗೆ. ಆ ಚಾಕುಲಿ ನಾವು ಹಗ್ಗ ಕಟ್ ಮಾಡಬೇಕು, ತರಕಾರಿ ಕಟ್ ಮಾಡಬೇಕು, ಹಳಸಿನಣ್ಣು ಕಟ್ ಮಾಡಬೇಕು,
ಅದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ಏನು ಮಾಡ್ತಾರೆ, ಎಲ್ಲ ಹಿಂಗೆ ಕುಯ್ತಾರೆ, ಕುಯ್ಕೊಂಡು ಮೈಂಡನ್ನು ಕುಯ್ತಾರೆ, ಕಣ್ಣು ಕುಯ್ತಾರೆ, ಮೂಗು ಕುಯ್ತಾರೆ, ಕಿವಿ ಕುಯ್ತಾರೆ, ಎಲ್ಲ ಕುಯ್ಕೊಂಡು ಡ್ಯಾಮೇಜ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅಯ್ಯೋ ನನ್ನ ಜೀವನ ಹಿಂಗಾಗೋಯ್ತು ಅಂತ. ಚಾಕುಗೆ ಏನು ಕೆಲಸ? ಕುಯ್ಯೋ ಕೆಲಸ. ಅದು ಚರ್ಮನಾದರೂ ಕೊಡು, ಹಗ್ಗನಾದರೂ ಕೊಡು, ನೀನು ಹುಲ್ನಾದರೂ ಕೊಡು, ಕುಯ್ತದೆ ಅದು. ಅದಕ್ಕೋಸ್ಕರ ಜ್ಯೋತಿಷ್ಯ ತಪ್ಪಲ್ಲ, ಚಾಕು ತಪ್ಪಲ್ಲ, ಬಟ್ ಚಾಕುನ ಉಪಯೋಗಿಸುವಂಥ ರೀತಿ ನೀತಿ ತಪ್ಪು. ಅದಕ್ಕೋಸ್ಕರ ಅವನಿಗೆ ಒಡೆದು ಬಡ್ದು ಇದನ್ನು ಹೇಳ್ಕೊಂಡು ಬಂದಿದ್ದೀವಿ. ಇಲ್ಲಿ ಎಷ್ಟೋ ಜನಕ್ಕೆ ಒಬ್ರಿಗಿಬ್ರಿಗಲ್ಲ, ಒಂದು ಎಕ್ಸಾಂಪಲ್ ಅಲ್ಲ, ಒಂದು 100,000 ಎಕ್ಸಾಂಪಲ್ಗಳು ಸಿಗ್ತವೆ. ನಂದೇನು ಕೆಲಸ ಅಂತಂದರೆ ಆತ್ಮಸ್ಥೈರ್ಯ ನೀಡೋದು, ತುಂಬೋದು, ಅವನಿಗೆ ಧೈರ್ಯವಂತನ ಮಾಡೋದು. ಶಾಸ್ತ್ರಗಳು ಮಾಡಬೇಕಾಗಿರೋ ಕೆಲಸ ಒಬ್ಬ ನೆಗೆಟಿವ್ ವ್ಯಕ್ತಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು. ಭಯದಿಂದ ಅವನಿಗೆ ಧೈರ್ಯವಂತನನ್ನಾಗಿ ಮಾಡಬೇಕು, ಅಭಿವೃದ್ಧಿಯಿಂದ ಅವನಿಗೆ ಸಮೃದ್ಧಿಯ ಆ ದಿಶೆಯಲ್ಲಿ ಸಾಗಬೇಕು. ಅವನು ಒಬ್ರಿಗೆ ಮೋಟಿವೇಶನ್ ಸಿಗ್ಲಿಲ್ಲ ಅಂದರೆ ಅದು ಶಾಸ್ತ್ರ ಇದ್ದೇನು ಪ್ರಯೋಜನ? ಸಾಕಷ್ಟು ಜನ ಅವನಿಗೆ ಬರಬೇಕಾದ್ರೆ ಇನ್ನೊಂದು ಕತೆ ಹೇಳಿದೆ, ನಿನಗೂ ಹೇಳಿದ್ದೀನಿ ಅನ್ಸುತ್ತೆ. ಸೈನಿಕರು ಎದುರಾಳಿ ಸೈನಿಕರು ಲಕ್ಷಾಂತರ ಜನ ಇದ್ದಾರೆ. ಇವ್ರು ಬರೀ 1000ದಲ್ಲಿದ್ದಾರೆ, 12,000, 13,000, ಲಕ್ಷ ಇಲ್ಲಿ, 1000 ಇಲ್ಲಿ. ಅವ್ರ ಸೈನ್ಯ ಸಾಗರನ ನೋಡ್ಬಿಟ್ಟು ಭಯ ಆಗ್ಬಿಡುತ್ತೆ. ಭಯ ಆಗ್ಬಿಟ್ಟು ಇವ್ರು ಏನು ಮಾಡುತ್ತೆ, ಸೈನಿಕರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಸೇನಾಧಿಪತಿ ಇರ್ತಾನಲ್ಲ, ಅವನು ಅವ್ರಿಗೆಲ್ಲ ಮೋಟಿವೇಶನ್ ಮಾಡ್ತಾನೆ. ಯಾಕೆ ಹೋಗ್ತಾ ಇದ್ದೀರಾ? ಯುದ್ಧ ಭೂಮಿಯಿಂದ ಹಿಂದೆ ಹೋಗೋನು ಹೇಳಿ ನರ್ಕಕ್ಕೆ ಹೋಗ್ತಾನೆ, ಹಂಗೆಲ್ಲ ಹೋಗ್ಬಾರ್ದು ಅಂತ. ಲಕ್ಷಾಂತರ ಜನ ಅವರೇ, ನಾವಿರೋದು 1000 ಜನ, ಎಲ್ಲಿ ನಾವು ನಿಜವಾಗ್ಲೂ ಸೋತೋಗ್ಬಿಡ್ತೀರಿ ಅಂತ. ಕೊನೆಗೆ ಅವ್ನು ಏನು ಹೇಳಿದ್ರು ಕೇಳಲ್ಲ. ಮುಂದ್ಗಡೆ ಒಂದು ಆಂಜನೇಯನ ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಮಾತಿಗೆ ನಾನು ಒಪ್ತೀನಿ. ಈಗ ನನ್ನ ಹತ್ರ ಒಂದು ಕಾಯಿನ್ ಇದೆ, ಹೆಡ್ ಟೈಲ್ ಹಾಕೋಣ, ನೀವು ಯಾವ್ದು ಬೇಕು ಹೇಳಿ. ಹೆಡ್ ಬಿದ್ದರೆ ಯುದ್ಧ ಮಾಡೋಣ, ಸತ್ರು ಪರವಾಗಿಲ್ಲ. ಟೈಲ್ ಬಿದ್ದರೆ ನಾವು ಮನೆಗೆ ಹೋಗ್ಬಿಡೋಣ, ನಿಮ್ಮ ಜೊತೆ ನಾನು ಬರ್ತೀನಿ ಅಂತ. ಸರಿ ಆಯ್ತು, ಹಂಗೆ ಮಾಡಿ ಅಂತ ಅವ್ರನ್ನೆಲ್ಲ ಒಪ್ಪಿಸ್ಕೊಳ್ತಾರೆ. ಒಪ್ಪಿಸ್ಬಿಟ್ಟು ದೇವರೇ ಆಂಜನೇಯ ನಮಗೆ ಗೆಲ್ಲ ಥರ ಶಕ್ತಿ ಕೊಡಪ್ಪ ಅಂತ ಅಂದ್ಬಿಟ್ಟು ಹಿಂಗೆ ಆಗ್ತಾನೆ. ಹೆಡ್ ಬಿದ್ದುಬಿಡ್ತದೆ. ಹೆಡ್ ಬಿದ್ದಿದ ತಕ್ಷಣನೇ ಎಲ್ಲರೂ ಫುಲ್ ಜೋಶಲ್ಲಿ ಮತ್ತೆ ಯುದ್ಧ ಮಾಡಕ್ಕೆ ಹೋಗ್ತಾರೆ. ಆ 12,000 ಸೈನಿಕರು 1,00,000 ಸೈನಿಕರನ್ನ ಸಾಯಿಸಿ ಗೆದ್ದು ಬಿಡ್ತಾರೆ. ಏನಕ್ಕೆ ಗೆದ್ರು ಅಂತಂದ್ರೆ ಆ ಒಂದು ಟಾಸ್ಕ್ ಇದೆಯಲ್ಲ, ಈ ಟಾಸ್ಕಲ್ಲಿ ಏನು ಮಾಡಿದಾನೆ ಮಂತ್ರಿ, ಹೆಡ್ಡೂ ಅದೇ ಟೈಲು ಅದೇ, ಅಂದ್ರೆ ಎರಡೂ ಬಿಟ್ಟಿದ್ರು ಹೆಡ್ಡೇನೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಸೈನಿಕರಿಗೆ. ಈಗ ಇವನ ಹತ್ರ ಅವನು ಏನೇ ಮಾತು ಖರ್ಚು ಮಾಡ್ತಾ ಇದ್ರೆ ಅವ್ನಿಗೆ ಆಗಲ್ಲ. ಅದಕ್ಕೋಸ್ಕರ ಇದನ್ನ ಟ್ರಿಕ್ಸ್ ಉಪಯೋಗಿಸ್ತಾ, ಟ್ರಿಕ್ಸ್ ಅಲ್ಲ, ಇದು ಯುಕ್ತಿ ಉಪಯೋಗಿಸ್ತಾ, ಹೆಡ್ ಬಿದ್ದರೆ ಯುದ್ಧ ಮಾಡೋಣ, ಟೈಲ್ ಬಿದ್ದರೆ ನಾನು ನಿಮ್ಮ ಜೊತೆ ಓಡೋಬಿಡೋಣ ಮನೆಗೆ ಅಂತ. ಸೊ ಹೆಡ್ ಬಿತ್ತು, ಯುದ್ಧ ಮಾಡಿದ್ರು, ಗೆದ್ದುಬಿಟ್ರು. ಸೊ ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸೈಕಲಾಜಿಕಲಿ ಇಲ್ಲಿ ಕೆಲಸ ಮಾಡುತ್ತೆ ಹೊರತು ಮನಃಶಾಸ್ತ್ರ. ಮೈಂಡನ್ನು ನೀನು ಹೆಂಗೆ ಟ್ರೈನ್ ಮಾಡ್ತೀಯ ಅದರ ಪ್ರಕಾರವಾಗಿ ರಿಸಲ್ಟ್ ಕೊಡುತ್ತೆ ಹೊರತು ಮೈಂಡನ್ನು ನಾವೇನಾದರೂ ನೆಗೆಟಿವ್ ತಗೊಂಡೋದ್ರೆ, ಅಂದರೆ ನನಗೆ ರಾಹು ದಶೆ ಇದೆ, ಶನಿ ದಶೆ ಇದೆ, ಅದೇನದು 7.5 ಇದೆ, ಅದಕ್ಕೋಸ್ಕರ ನಾನು ಮುಳುಗೋಗ್ಬಿಡ್ತು. ಖಂಡಿತವಾಗ್ಲೂ ಅದನ್ನ ಏನಾದರೂ ಇವನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟ ಅಂದರೆ ಕುಯ್ಕಣ್ಣ ಅಂತ, ಚಾಕು ತಗೊಂಡು ಕುಯ್ಕಣ್ಣ ಅಂತ. ಚಾಕುನ ಎಲ್ಲಿಡಬೇಕು, ಅದ್ರದ್ದು ಒಂದು ಸ್ಟ್ಯಾಂಡ್ ಬರ್ತದೆ, ಅದರಲ್ಲಿ ಇರಬೇಕು. ಈ ರಾಜರು ಕತ್ತಿ ತೆಗಿತಾರಲ್ಲ, ಕತ್ತಿನ ಹಂಗೆ ಇಟ್ಕೊಳಕ್ಕಾಗಲ್ಲ, ಅದಕ್ಕೊಂದು ಮುಚ್ಚಲ ಕ್ಯಾಪ್ ಇರುತ್ತೆ, ಅದ್ರೊಳಗಡೆ ಹಾಕಿರ್ತಾರೆ. ಅವಾಗ ಏನೇ ಟಚ್ ಆದರೂ ಅವ್ರಿಗೇನೂ ಆಗಲ್ಲ. ಈಗ ಬರೀ ಕತ್ತಿ ಇಟ್ಕೊ. ಸೊ ಜ್ಯೋತಿಷ್ಯ ಅನ್ನೋದು ಅದರಲ್ಲಿ ಇರಬೇಕು. ಯಾವಾಗಲೂ ಜ್ಯೋತಿಷ್ಯ ಅನ್ನೋದು ಅದರಲ್ಲಿ ಇರಬೇಕು. ಇದ್ರೆ ಸೇಫ್ಟಿ. ಬೇಕಾದ ಕತ್ತಿ ಯುದ್ಧ ಮಾಡಬೇಕು, ಮತ್ತೆ ತಿರ್ಗ ತೆಗೆದು ಅಲ್ಲಿ ಹಾಕ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಎಲ್ಲ ಜ್ಯೋತಿಷರು ಬರೀ ಕುಯ್ಯೋ ಕೆಲಸ ಮಾಡ್ತಾರೆ. ಕುಯ್ದ್ಬಿಟ್ಟು ನೋಡಿ ರಕ್ತ ಬತ್ತೈತೆ ಅಂತ, ಕುಯ್ದ್ರೆ ರಕ್ತ ಬಂದೇ ಬರ್ತದೆ. ಸೊ ಅವ್ರು ಏನೇ ಹೇಳಿದ್ರು ನಾನೇನು ಹೇಳ್ತಾ ಇದ್ದೀನಿ, ಇದೆಲ್ಲ ಬಿಟ್ಬಿಟ್ಟು ಮನುಷ್ಯನಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಆತ್ಮವಿಶ್ವಾಸ ತುಂಬಬೇಕು. ಅದಕ್ಕೆ ಜನಬಲ, ಹಣಬಲ, ಅಧಿಕಾರ ಬಲ, ಇದ್ರ ಜೊತೆಗೆ ಗುರುಬಲ, ದೈವಬಲ, ಈ 5 ಬಲಗಳಿದ್ರೆ ಮನುಷ್ಯ ಸೂಪರ್ ಸ್ಟಾರ್ ಆಗ್ಬಿಡ್ತಾನೆ, ಎಕ್ಸ್ಟ್ರಾರ್ಡಿನರಿ ಮೇಲೆ ಹೋಗ್ತಾನೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನು ಹೇಳ್ಕೊಡ್ತೀನಿ. ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನು ಮಾಡೋದು ಹೇಗೆ, ಎಲ್ಲವನ್ನ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೂರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ,
ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು, ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.